ಆಲ್ಮೋಸ್ಟ್ ಒಂದು ಮುಕ್ಕಾಲು ಗಂಟೆ ಚುಚ್ಚಿ ಇಟ್ಟವ್ರಂತೆ. ಬಟ್ ಅಮ್ಮನ ಆಚೆ ಕಳಿಸ್ಬಿಟ್ಟಿದ್ದಾರೆ. ಅಮ್ಮ ಅಳ್ತಾ ಇದ್ದಾರೆ. ಜ್ವರ ಬಿಟ್ಟಾಗ ಒಂದು ಸ್ವಲ್ಪ ಆಕ್ಟಿವ್ ಆಗ್ತಾನೆ, ಜ್ವರ ಬಂದಾಗ ಮತ್ತೆ ಡೌನ್ ಆಗ್ತಾನೆ. ಸೊ ನಿನ್ನೆ ಏನಾಯ್ತು ಅಂತ ಅಂದ್ರೆ, ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಇವತ್ತು ಡೇ 2 ಆಲ್ರೆಡಿ. ನಾವು ಬೆಟರ್ ಆಗಿದ್ದಾನೆ. ಹೇಳಮ್ಮ. ಜ್ವರ ಬಿಟ್ಟಾಗ ಒಂದು ಸ್ವಲ್ಪ ಆಕ್ಟಿವ್ ಆಗ್ತಾನೆ, ಜ್ವರ ಬಂದಾಗ ಮತ್ತೆ ಡೌನ್ ಆಗ್ತಾನೆ. ಜ್ವರ ಬಂದಾಗ ಮತ್ತೆ ಡೌನ್. ಆನ ಅಮ್ಮ ಅಲ್ಲ ಬೇಡ ಬೇಬಿ, ತುಂಬಾ ಅಲ್ಲಾಡ್ಸಿ. ಅಮ್ಮ ನೋಡು, ಅಣ್ಣ ಅಜ್ಜಿ ಹೇಳ್ತಾ ಇದೆ. ಅಜ್ಜಿ ಹೇಳ್ತಾ ನೋಡವ. ಏನು ಹಾಸ್ಪಿಟಲ್ ಇಲ್ವಮ್ಮ, ಏನು ಮಾಡ್ತಾರೆ? ಅದ್ ಯಾಕ್ರಿ ಆಂಬುಲೆನ್ಸ್ ತಂದಿದ್ದೀರಾ? ಬೇಡ ಕಣವ, ಯಾಕವ? ಫೋನ್ ಮಾಡ್ತಾ ಇರ್ತಾನೆ ಆಯ್ತಾ? ಕ್ಲಾಪ್ ಮಾಡಕ್ಕಾಗಲ್ಲ. ಅಯ್ಯೋ, ನಿನ್ ಭಾವನಿಗೆ ಅದೇನೋ ಒಂದು ಮ್ಯೂಸಿಕಲ್ ಅದೇನೋ ಮರ್ತ್ಬಿಟ್ಟಿದೀನಿ. ಅದೇನೋ ಕೀಬೋರ್ಡ್ ಬೇಕು ಅಂತ ಒಂದು ಹಠ ಹಿಡ್ದ ಕೀಬೋರ್ಡ್ಗೆ. ಆಮೇಲೆ ಇನ್ನೊಂದು ಪಾಪ ಜ್ಞಾಪಕ ಇಲ್ವಾ, ಟ್ರೈನು ಹೋಗಿ ಆಂಬುಲೆನ್ಸ್ ತಂದು ಕೊಟ್ಮೇಲೆ ಪಾಪ ಇನ್ನು ಮುನ್ಸಿತ್ತ ಮಗಂದು ಮುನ್ಸೋಗಿಸ್ಬೇಕು ಅಂತ ನೋಡ್ದ. ಇದೇನಲ್ಲ ಅಲ್ಲಿವರೆಗೂ ಹೋಯ್ತದೆ ದೊಡ್ಡದಾಗಿ. ಹಿಂದೆ ಮುಂದೆ ಹಾಕೋ, ಫಸ್ಟ್ ನೀನೇ ಸರಿಯಾಗಿ ಹಾಕೊಳ್ಳಲ್ಲ. ಯಾಕೆ ಬುದ್ಧಿ ಬಂದಿರ್ಬೇಕಾಗಿತ್ತು. ಹಂಗಂದ್ರೆ ಒಳ್ಳೆ ಮಗ ಕಣಮ್ಮ. ಎಲ್ಲ ಮಾತಾಡ್ಬೇಡ ಅಮ್ಮ, ನಿಜವಾಗ್ಲೂ ಒಳ್ಳೆ ಮಗ. ಅದೇ ಪ್ರಾಬ್ಲಮ್ ಆಗ್ತಿದ್ದು. ಸ್ವಲ್ಪ ಕೆಟ್ಟ ಮಗ ಆಗಿದ್ರೆ ಒಂಚೂರು ಲಾಜಿಕ್ ಆಗಿ ಯೋಚನೆ ಮಾಡಿಬಿಟ್ಟು ಎಲ್ಲ ಇರ್ತಿತ್ತು. ರಾಂಗ್ ಆಗಿ ಉಲ್ಟಾಗಿ ಯೋಚನೆ ಮಾಡಕ್ ಬರಕ್ಕಿಲ್ಲ. ಅದೇ ಪ್ರಾಬ್ಲಮ್. ಯಾರು ಪಾಪ ಅದು ನಮ್ಮ ಮನೇಲಿ ಎಲ್ರಿಗೂ ಹಂಗೇನೆ ಇರೋದನ್ನ ಹಿಂಗೂ ನೋಡ್ಬೋದು ಅಂತ ಬರಲ್ಲ. ಓಕೆ ಅಣ್ಣ, ನೀವು ಹೇಳಿದ್ರಲ್ಲ ಅಣ್ಣ, ಅದೇ ಕರೆಕ್ಟ್ ಅಣ್ಣ ಅಂತ. ವೆರಿ ಮುಗ್ಧ ಬಾಲಕ. ಇದು ನೀರಲ್ಲಿ ಅಲ್ಲಾಡುತ್ತಾ ಇದೆ, ನೋವಾಗ ಅಲ್ಲಾಡಿಸ್ತವನಲ್ಲ ಅವನು. ಮಾಮ ಮಾಮ ಚಿಕ್ಕು ಬರ್ತಾ ಇದಾರಮ್ಮ. ಅವ್ರದ್ದು ಫಂಕ್ಷನ್ ಅಲ್ವಾ ರೀ ಇವತ್ತು. ವಿಡಿಯೋ ಕಾಲ್ ಮಾಡಕ್ಕೆ ಹೇಳ್ತು ಕಣೆ. ಬೇಡವಾ? ನೋಡಿ ಆಚೆ ಹೋಗ್ಬಿಟ್ಟು ಬಾ, ಹೋಗಪ್ಪ ಒಂದು ರೌಂಡ್ ಹಾಕ್ಸ್ಕೊ ಬಾ.
ಹೋಗ ಬನ್ನಿ ಕರ್ಕೊಂಡು ಎಲಿಫೆಂಟ್. ಬಾಯಿನ ಕೆಮ್ಮಬೇಕಾದ್ರೆ ಹಿಂಗೆ ಅಡ್ಡ ಇಟ್ಕೊಬೇಕು ಅಂತ ಗೊತ್ತು. ನೋಡಿ ಅಡ್ಡ ಇಟ್ಕೊಂಡು ಕೆಮ್ತಾ ಇದ್ದಾರೆ. ವಾಟ್ ಆ ಮ್ಯಾನಸ್ ಅನು ಅಂತ ನಾವೆಲ್ಲ ಅಡ್ಡ ಇಟ್ಕೊಂಡು ಕೆಮ್ತೀವಲ್ಲ ಅದನ್ನು ನೋಡ್ಕೊಂಡು. ಸೊ ಈಗ ಒಂದು ಚೆಸ್ಟ್ ಸ್ಕ್ಯಾನಿಂಗ್ ಬಂದಿದ್ದೀವಿ. ಸೊ ಎಕ್ಸ್ರೇ ಏನದು? ಓ ಓ ಆಗ್ತಿದೆಯಾ ನಿಂಗೇನು 3x ಹೋದಾಗ ಒಂಥರ ಇದಾಗ್ತಿತ್ತಲ್ಲ. ನೆಕ್ಸ್ಟ್ ಹುಷಾರಾಗತ್ತಲ್ವ. ಈಗ 1:15 ಆನವನ್ನ ನೋಡ್ಕೊಂಡು ನಾವು ಮನೆಗೆ ಓಡ್ತಾ ಇದ್ದೀನಿ. ನಮಗೆ ಯಾಕಂದರೆ ವಿಸಿಟಿಂಗ್ ಅವರ್ಸ್ ಮುಗಿದಿದೆ, ಅಲ್ಲಿ ಇಬ್ಬರೇ ಇರಬೇಕಂತೆ. ಸೊ ಹಾಗಾಗಿ ಅವ್ರ ಅಜ್ಜಿ ಮತ್ತು ಅವ್ರ ಅಮ್ಮ ಇದ್ದಾರೆ. ನಾನು ಈ ಅಮ್ಮನ್ನ ಕರ್ಕೊಂಡು ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ. ಏನು ತಿಂತೀರಮ್ಮ? ಇವಾಗ ಮನೆಗೆ ಬಂದು ಇಡೀ ಕಳ್ಳ ಅಲ್ಲೇ ಆಚೆ ಬಿಟ್ಟು ಹೋಗಿದ್ದೆ ಅವನ್ನ. ಈಗ ಅವನಿಗೋಸ್ಕರ ಒಂದು ತರಿಸಿದ್ದೀನಿ, ಆಟೋಮೆಟಿಕ್ ಪೆಟ್ ಫೀಡರ್ ಅಂತ. ನನಗೆ ಎಲ್ಲೆಲ್ಲೋ ಇರ್ತೀವಲ್ಲ, ಇವನಿಗೆ ಟೈಮ್ ಸರಿ ಊಟ ಹಾಕಿಲ್ಲ ಅಂದರೆ ಮನಸ್ಸಲ್ಲೇ ಕೊರಗ್ತಾ ಇರುತ್ತೆ. ಈಗ ಒಟ್ಟಿಗೆ ಆರ್ಡ್ರ್ ಮಾಡಿಬಿಟ್ಟೆ. ನಾವು ಇರ್ತೀವೋ ಇಲ್ವೋ, ನನ್ನ ಕೆಲಸದವರಲ್ಲಿದ್ದಾಗ ಹಿಂಗೂ ಮ್ಯಾನೇಜ್ ಆಗ್ತಿತ್ತು. ಬಟ್ ಇವಾಗ ಹಾಗಾಗಿ ಇದೇನು ಅಂತಂದರೆ ನಾವು ಎಲ್ಲೇ ಇದ್ರೂ ಆಟೋಮೆಟಿಕ್ಕಾಗಿ ಇದು ಫೀಡ್ ಮಾಡಿಬಿಡುತ್ತೆ. ಊಟನ ನೋಡೋಣ ಬನ್ನಿ ಇದು ಹೆಂಗಿರುತ್ತೆ ಅಂತ. ಈಗ ಸಮಯ 5:20. ಆವಾಗ ಬಂದು ಊಟ ಮಾಡಿ ಬೇರೆ ಕೆಲಸ ಎಲ್ಲ ಮುಗಿಸಿ ಇದು ಮಾಡಿದೆ. ಬಟ್ ಇಷ್ಟು ತನಕ ಇದನ್ನು ಸೆಟ್ ಮಾಡ್ತಾಯಿದ್ದೆ, ಗೊತ್ತಾಗಿಲ್ಲ ಇದು ಹೆಂಗೆ ಅಂತ. ಸೊ ಇವಾಗ ನಾನು 17:20 ಒಂದು ಅವನು ಫುಡ್ನ ಶೆಡ್ಯೂಲ್ ಮಾಡಿಬಿಟ್ಟಿದ್ದೀನಿ, ಆಯಿತಾ. ಸೊ ಅದು ಫುಡ್ಡು ಹೆಂಗೆ ಬರುತ್ತೆ ನೋಡೋಣ. ನನ್ನ ಪ್ರಕಾರ ಕರೆಕ್ಟಾಗಿ ಬರಬೇಕು. ಸೊ ನಂಬರ್ 8 ಕ್ವಾಂಟಿಟಿ ಅಂತ ಇಟ್ಟಿದ್ದೀನಿ. ಐ ಡೋಂಟ್ ನೋ ಹೆಂಗೆ ವರ್ಕ್ ಆಗುತ್ತೆ ಅಥವಾ ಕರೆಕ್ಟಾಗಿ ಇದೆಯಾ ಏನು ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ಇಟ್ಟಿದ್ದೀನಿ, ನೋಡೋಣ. ಈಗ 17:19 ಅಂತಂದರೆ ಇದರ ಅರ್ಥ 5:19. ಈಗ ನಿಮಗೆ ವಿಡಿಯೋ ಲೈವ್ ಆಗಿದೆ 5 ಗಂಟೆಗೆ, ವಿಡಿಯೋ ಅಪ್ಲೋಡ್ ಆಗಿದೆ. ಆಗಲೀಗ 5:20 ಆಗಲಿ, ನೋಡೋಣ. ಸಾಹೇಬರು ಅಲ್ಲೇ ಹೋಗಿದ್ದಾರೆ, ಅವ್ರಿಗಿನ್ನೂ ಗೊತ್ತಿಲ್ಲ ಇದು ಅವ್ರದ್ದೇ ಅಂತ. ಏನೋ ಬಗ್ಗೆ ನೋಡ್ಕೊಂಡು ಹೋದರು. ಸೂಪರು ನೋಡಿ, ಆಟೋಮೆಟಿಕ್ ಫಿಟ್ ಮೇಕರ್ ಅಲ್ಲ, ಫೀಡರ್ ಸೂಪರ್ ಅಲ್ವಾ. ಈಗ ಇದಕ್ಕೆ ವಾಯ್ಸ್ ಒಂದು ಸೆಟ್ ಮಾಡಿಬಿಟ್ರೆ ಮುಗಿದೇ ಆಯಿತು. ವಾಯ್ಸ್ ಸೆಟ್ ಮಾಡ್ಬೋದು, ಈಶಾ ಬರೋ ಇಲ್ಲಿ ಅಂತ ಹೇಳ್ಬಿಟ್ಟು ಸೆಟ್ ಮಾಡ್ಬೋದು. ನಿನ್ನೆ ಏನಾಯಿತು ಅಂತ ಅಂದರೆ, ನಿನ್ನೆ ಮೊನ್ನೆ ವೀಡಿಯೋಸಲ್ಲಿ ನೋಡಿದ್ರೆ ಆನವ್ ಆಲ್ರೆಡಿ ಬೆಟರ್ ಆಗಿಬಿಟ್ಟಿದ್ದ. ನಾವು ಅಂದ್ಕೊಂಡ್ವಿ ಈಸ್ ಗೆಟ್ಟಿಂಗ್ ಬೆಟರ್, ಎಲ್ಲ ನಾರ್ಮಲ್ ಆಯಿತು ಅಂತ. ಆಲ್ ಆಫ್ ಅ ಸಡನ್ ನಿನ್ನೆ ಮಧ್ಯಾಹ್ನದಿಂದ ಬೆಳಗ್ಗೆಯಿಂದನೇ ತುಂಬ ಹುಷಾರಿರಲಿಲ್ಲ ಅವನಿಗೆ. ಒಂಥರ ಸಪ್ಪಗೆ ಇದ್ದ, ಸ್ನಾನ ಕರೆದ್ರೂ ಬರಲಿಲ್ಲ, ಏನೋ ಒಂಥರ ಇಟ್ ವಾಸ್ ನಾಟ್ ನಾರ್ಮಲ್. ಸೊ ಅಲ್ಲಿಂದ ನಮ್ಮಮ್ಮ ನಂಗೆ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನೋ ಒಂಥರ ಅನಿಸ್ತಿದೆ, ಇಸ್ ನಾಟ್ ನಾರ್ಮಲ್ ಅಂತ. ಸರಿ ಆಯಿತು ಅಂತ ಅಲ್ಲಿಂದ ಹೋದರೆ ಈವ್ನಿಂಗ್ ಅಷ್ಟೊತ್ತಿಗೆ ಜ್ವರನೇ ಬಂದುಬಿಡ್ತು. ಜ್ವರ ಬಂದಾಗ ಮತ್ತೆ ಟೆನ್ಷನ್ ಆಯಿತು. ಪ್ಯಾರಾಸಿಟಮಲ್ ಹಾಕಿದ್ವಿ, ಅದಾದಮೇಲೂ ಕೂಡ ಅದೇನು ರೆಸ್ಪಾಂಡೇ ಮಾಡ್ತಾಯಿಲ್ಲ ಔಷಧಿ. ಸರಿ ಅಂತ ಇಮಿಡಿಯೇಟಾಗಿ ಒಂದು ಡಾಕ್ಟ್ರಿಗೆ ಮೆಸೇಜ್ ಮಾಡಿ ವೆಯ್ಟ್ ಮಾಡ್ತಿದ್ವಿ. ಸೊ ಡಾಕ್ಟ್ರ್ ಹೇಳಿದ್ರು ಇಮಿಡಿಯೇಟಾಗಿ ನೀವು ಬ್ಲಡ್ ಚೆಕಪ್ ಮಾಡಿಸಿ ಅಂತ. ಸೊ ಅದಾದಮೇಲೆ ಬ್ಲಡ್ ಚೆಕಪ್ಗೆ ನಿಯರ್ ಬೈ ಹಾಸ್ಪಿಟಲ್ಗೆ ಹೋಗಬೇಕು, ಯಾವುದೂ ಲ್ಯಾಬ್ ಓಪನ್ ಇರೋಲ್ಲ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಹಾಸ್ಪಿಟಲ್ಗೆ ಹೋದ್ವಿ ನಿಯರ್ ಬೈ ಮನೆ ಹತ್ರ. ಸೊ ಅವ್ರು ಇದ್ಕೊಂಡು ಇಲ್ಲ ಬೇಬಿ ಕಂಡೀಷನ್ ನೋಡ್ತಿದ್ರೆ ನಾವು
ಅಡ್ಮಿಟ್ ಮಾಡ್ಕೊಳ್ಳೋದು ಬೆಟರ್ ಅಂತ ಅನಿಸುತ್ತೆ ಅಂತ ಏನೇನೇನೋ ಹೇಳಿದ್ರು. ಸರಿ, ಆಲ್ ಆಫ್ ಅ ಸಡನ್ ಅಲ್ಲಿ ಪೀಡಿಯಾಟಿಷಿಯನ್ ಇಲ್ದಿರೋ ಕಾರಣ ಮತ್ತೆ ಇನ್ನೊಂದು ಹಾಸ್ಪಿಟ್ಲಿಗೆ ಶಿಫ್ಟ್ ಆಗಬೇಕಾಯಿತು. ಸೊ ಅಲ್ಲಿಂದ ಇನ್ನೊಂದು ಹಾಸ್ಪಿಟ್ಲಿಗೆ ಶಿಫ್ಟ್ ಆದ್ವಿ. ಅಲ್ಲೋದ್ರೆ ತುಂಬ ಏನೋ ಒಬ್ರೊಬ್ರು ಒಂದೊಂದು ಹೇಳ್ತಿದ್ದಾರೆ. ಇಟ್ ವಾಸ್ ಸೋ ಕನ್ಫ್ಯೂಸಿಂಗ್ ನಮಗೆ. ಮತ್ತೆ ಗೊತ್ತಾಗ್ತಾ ಇದೆ ಸಮಥಿಂಗ್ ಈಸ್ ನಾಟ್ ಓಕೆ, ಸಮಥಿಂಗ್ ಈಸ್ ಫಿಶಿ ಅನ್ನೋ ಥರ. ನಮ್ಮ ಅಣ್ಣ ಇದ್ದಾರೆ, ಸೊ ಹಾಗಾಗಿ ಅದು ನೆನಪೇ ಆಗಿಲ್ಲ ಆ ಒಂದು ಬಿಸಿನಲ್ಲಿ. ಸೊ ಅದಾದಮೇಲೆ ಅವ್ರಿಗೆ ಕಾಲ್ ಮಾಡಿಕೊಂಡು ಇಲ್ಲಿಗೆ ಬಂದು ಅಡ್ಮಿಟ್ ಮಾಡಿದ್ವಿ. ಸೊ ಬೇಸಿಕ್ ಎಲ್ಲ ಮಾಡಿದ್ದಾರೆ, ಸ್ಕ್ಯಾನಿಂಗ್ ಅದು ಇದು ಅಂತ ಹೇಳ್ತಿದ್ದಾರೆ. ಈಗ ಆ್ಯಕ್ಚುಲಿ ಬ್ಲಡ್ ಟೆಸ್ಟಲ್ಲಿ CRP ಮಾತ್ರ ಸ್ವಲ್ಪ ಮೈಲ್ಡ್ ಇನ್ಫೆಕ್ಷನ್ ಇದೆ ಅಂತ ಬಂದಿದೆ. ಅದು ಬಿಟ್ಟು ಸಮಥಿಂಗ್ ಎಲ್ಸ್ ಸ್ಟಿಲ್ ಒಂದು ಸ್ವಲ್ಪ ನಾಟ್ ಓಕೆ ಥರ ಇದೆ. ಸೊ ಅದಕ್ಕೋಸ್ಕರ ಸ್ಕ್ಯಾನಿಂಗ್ ಎಲ್ಲ ಸಜೆಸ್ಟ್ ಮಾಡ್ತಾ ಇದ್ದಾರೆ. ನೋಡೋಣ. ಹೋಪ್ ಹಾನಾ ವಿಲ್ ಬಿ ಬೆಟರ್ ಸೂನ್. ಆ್ಯಂಡ್ ನನಗೆ ಫಸ್ಟ್ ಬೇಬಿಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಈ ಥರ ಆಗ್ತಾ ಇರೋದು. ಅಂದರೆ ಅವನು ಹುಷಾರು ಆಗಿರ್ಬೋದು, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದು, ಇಲ್ಲೆಲ್ಲ ಸೂಜಿ ಚುಚ್ಚಿ ಡ್ರಿಪ್ಸ್, ಇದೆಲ್ಲ ವೆರಿ ವೆರಿ ಫಸ್ಟ್ ಟೈಮ್. ಟಚುಟ್ಟಿದೆ, ಲಾಸ್ಟ್ ಟೈಮ್ ಆಗಿರಲಿ. ಬಟ್ ಈಗ ನಾನು, ಅಮ್ಮ, ನಾವು 3 ಜನ ಇದ್ದೀವಿ, ಯಾಕಂದರೆ ಜಾಸ್ತಿ ಯಾರೂ ಇರೋ ಆಗಿಲ್ಲ ಅಂತ. ಇಟ್ಸ್ ಗೋಯಿಂಗ್. ನಾಳೆನೇ ಡಿಸ್ಚಾರ್ಜ್ ಆದರೆ ಒಳ್ಳೆಯದು. ಅವನು ಏನೋ ಆರಾಮಿಲ್ಲದೆ, ಲೇಟಾಗಾದರೂ ಸರಿ, ಬಟ್ ಅವನು ಬೇಗ ಹುಷಾರಾಗಲಿ ಅಂತ ಅನ್ಕೊಳ್ಳೋದು ಅಷ್ಟೇ. ಅಣ್ಣನ ಜೊತೆ ನಮ್ಮಮ್ಮ ಪಾಪ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ನಿನ್ನೆ ಪೂರ್ತಿ ಸುಬ್ಬಿ ನಿದ್ದೆ ಮಾಡಿಲ್ಲ. ಟ್ರಯಲ್ ತೋರಿಸಿದ್ನಲ್ಲ, ಈಗ ವಿತ್ತು ವಾಯ್ಸ್ ರೆಕಾರ್ಡು ಮಾಡಿಬಿಟ್ಟು ಇಲ್ಲಿ ಪ್ಲೇಸ್ ಮಾಡಿದ್ದೀನಿ ಆಯಿತಾ. 17:40 ಅಂದರೆ 5:40 ಇಟ್ಟಿದ್ದೀರಿ. ಇನ್ಮೇಲೆ ಡೈಲಿ 5:40 ಹಾಕುತ್ತೆ. ಬೆಳಗ್ಗೆ 9:30 ಒಂದು ಸತಿ, ಆಮೇಲೆ 1:30 ಒಂದು ಸತಿ, 5:30 ಒಂದು ಸತಿ, 10 ಗಂಟೆಗೆ ಒಂದು ಸತಿ. ಸೊ ಸ್ಮಾಲ್ ಕ್ವಾಂಟಿಟಿಲಿ ಕೊಡೋ ಥರ ಪ್ಲಾನು. ಸೊ ಈಗ ವಾಯ್ಸ್ ನೋಟು ಸೆಟ್ ಮಾಡಿಟ್ಟಿದ್ದೀನಿ. ವಿತ್ ನನ್ನ ವಾಯ್ಸ್ ಜೊತೆಗೆ ಬರುತ್ತಾ ನೋಡೋಣ. ಐ ಆಮ್ ಎಕ್ಸೈಟೆಡ್. ಈಶಾ ಬಂದು ತಿಂತಾರೆ ನೋಡೋಣ. ಈಶಾ ಅಲ್ಲಿದ್ದಾರೆ ಈಗ. ಓಕೆ, ಊಟ ಟೈಮ್ ಆಯ್ತು, ಊಟ ಮಾಡಿ ಇವಾಗ. ಬಾ, ಕಮ್ ಟೈಮ್ ಆಯ್ತು, ಊಟ ಮಾಡಿ ಇವಾಗ. ಹೀಟ್ ಊಟ ಮಾಡು. ಟೈಮ್ ಆಯ್ತು, ಮಾಡು ಇವಾಗ. ಓಕೆ, 2, 1 ಗೋ. ಗುಡ್ ಅಲ್ಲ? ಇನ್ನು ನಮಗೆ ಒಂದು ಟೆನ್ಷನ್ ತಪ್ಪಿತು. ಆ ನೀರೊಂದು ಆಚೆ ಇಟ್ಟಿರ್ತೀವಿ, ಸೊ ಅದು ಸರಾಗವಾಗಿ ಸಿಗುತ್ತೆ ಆಚೆ. ಓಡಾಡ್ಕೊಂಡು ಹೋಗಿ ತಿನ್ಕೊಂಡು ಬರಲಿ ಅಲ್ಲಮ್ಮ? ಆಲ್ಮೋಸ್ಟ್ ಒಂದು 3/4 ಗಂಟೆ ಚುಚ್ಚಿ ಇಟ್ಟವ್ರಂತೆ. ಬಟ್ ಇನ್ನೂ ವೇನ್ ಸಿಕ್ಕಿಲ್ಲ. ಬೆಡ್ ಹತ್ರ ಹೋಗ್ತಾ ಇಲ್ವಂತೆ ಅವನು. ಪಾಪು ವಿಡಿಯೋನ ಯಾವ್ದು ಹೇಳಿ? ಈಗ ಅಲ್ಲಿ ಇದು ಮಾಡ್ತಾ ಇರೋದಾ? ಅಮ್ಮ ಫುಡ್ ನೋಡ್ಕೊಂಡು ಹೇಳ್ತೈತೆ. ಈಗ ಇಷ್ಟ ತನಕ ನೆನ್ನೆ ಚುಚ್ಚಿದ್ರಲ್ಲ, ಅದು ಕೈ ಸ್ವೆಲ್ಲಿಂಗ್ ಆಗ್ಬಿಟ್ಟೈತೆ. ಅದು ಬೇರೆ ಕಡೆ ಜರಿಕೊಂಡು. ಸೊ ಅದನ್ನು ತೆಗೆದು ಲೆಫ್ಟ್ ಹ್ಯಾಂಡ್ಗೆ, ರೈಟ್ ಹ್ಯಾಂಡ್ಗೆ ಎಲ್ಲ ಟ್ರೈ ಮಾಡಿ 3/4 ಗಂಟೆ ಟ್ರೈ ಮಾಡೋರಂತೆ. ಬಟ್ ಸಿಕ್ಕಿಲ್ಲ. ಅಳ್ತಾನೆ ಇದ್ದಾನಂತೆ ನಾವು. ಅಯ್ಯೋ ಯಾರಿಗೂ ಮೂಡಿಲ್ಲ. ಅವ್ನು ಹಳದು ಸಣ್ಣಕ್ಕೆ ಆಗ್ಬಿಟ್ಟಿದ್ದಾನೆ ಬೇರೆ. ಅಯ್ಯೋ ದೇವ್ರೆ, ನಮ್ಮ ಕೈಲಿ ಆಗ್ತಾಯಿಲ್ಲ. ಲಿಟ್ರಲಿ ಈ ಫೇಸು ಪೇರೆಂಟ್ಸ್ಗೆ ಸಿಕ್ಕಾಬಿಟ್ಟು ಟಫೆಸ್ಟ್ ಫೇಸ್ ಇದು ಅಲ್ಲಮ್ಮ? ನಾನು ನನ್ನ ಮಗನ ಜೊತೆ 2 ತಿಂಗಳಿಗೆ ಒಂದ್ಸಲಗಾದ್ರೂ ಖುಷಿಯಾಗಿ 2 ತಿಂಗಳು ಆಯ್ತಾಯ್ತಾರೆ ಬಂದು. ಅವನ ಜೊತೆ ನಾನು ಒಂದು 4 ದಿವಸ ಚೆನ್ನಾಗಿರೋಣ ಅಂತ ಬಂದರೆ ನನ್ನ ಮಗ ಹಾಸ್ಪಿಟ್ಲು. ನನಗೆ ವೇನ್ ಸಿಗ್ತಾ ಇಲ್ಲ, ಅದಕ್ಕೆ
ಅಮ್ಮನ ಆಚೆ ಕಳಿಸ್ಬಿಟ್ಟಿದ್ದಾರೆ. ಅಮ್ಮ ಅಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಕಷ್ಟ ಅವರು ಇವೆಲ್ಲ ಸುಮ್ಮನೆ. ಲಿಯಾನಾ ಆನವ್ಗೆ ವೇನ್ ಸಿಗಲಿಲ್ಲ, ಅದಕ್ಕೆ ಎಲ್ಲ ತೆಗೆದು ಮತ್ತೆ ಪ್ರಿಕ್ ಮಾಡಿದ್ದಾರೆ. ಸಿಕ್ಕಲೇ ಇಲ್ಲ. ICU ಕರ್ಕೊಂಡೋಗಿ ಅದು ಯಾವುದೋ ಎಕ್ವಿಪ್ಮೆಂಟಲ್ಲಿ ಸ್ಕ್ಯಾನ್ ಮಾಡಿ ಆಮೇಲೆ ಪ್ರಿಕ್ ಮಾಡಿದ್ದಾರೆ ಅವನಿಗೆ. ಸೊ ಈಗ ರೆಸ್ಟ್ ಮಾಡಬೇಕು ಅವನು. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಸಿಗ್ತೀನಿ. ಸಿ ಯು ಆಲ್. ಲವ್ ಯು. ಬಾಯ್.